ಇವತ್ತು ಗೋಶಾಲೆಗೆ ನಾವು ಮೇವನ್ನ ನೀಡಿ ಸಹಕಾರ ಆಗಿರ್ಬೋದು ಮತ್ತು ಗೋಶಾಲೆಗಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ಇವತ್ತು ನಾವು ಇಲ್ಲಿ ಬಂದು ಈ ಗೋಶಾಲೆಗೆಯಲ್ಲಿ ಹಸಿ ಹುಲ್ಲು ಒಣ ಹುಲ್ಲನ್ನು ನಾವು ನಮ್ಮ ಸಂಘಟನೆ ಪರವಾಗಿ ಕೊಟ್ಟು ಅವರಿಗೆ ಪ್ರೋತ್ಸಾಹ, ಒಂದು ಗೋಶಾಲೆಗೆ ಒಂದು ಪ್ರೋತ್ಸಾಹ ಆಗಲಿ ಅಂತ ಮಾಡ್ತಾಯಿದ್ದೀರಿ. ಇವತ್ತು ಇದು ನಮ್ಮ ಅಳಿಲು ಇವತ್ತೆ ನಮ್ಮ ಕೈಲಿ ಆಗುವಂಥ ಸಣ್ಣ ಪುಟ್ಟ ಕ್ಲೀನಿಂಗ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಇವತ್ತು ಮಾಡಿ ಇವತ್ತಿನ ನಾವು ಇಲ್ಲಿ ಮಾಡ್ಕೊತೀವಿ. ಸೊ ನಾವು ಇದ್ರ ಪ್ರಕಾರವಾಗಿ ಮೊನ್ನೆ ಒಂದು ದಿನ ನಾವು ಬಂದು ಇಲ್ಲಿ ನೋಡಿ ಇವ್ರಿಗೆ ವಿಚಾರಿಸಿದ್ರೆ ಹೇಗಿದೆ ಗೋಶಾಲೆ, ಮೊನ್ನೆ ಬಂದು ಕಸಾಯಿಖಾನೆ ಹೋಗ್ತಂಥ ಹಸುಗಳನ್ನ ತಂದು ನೀವು ಗೋಶಾಲೆಗೆ ಬಿಟ್ಟಿದ್ದೀರಾ, ಇಲ್ಲೇ ಇದಾವೆ ಹಸುಗಳು ಹೇಗೆ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲಿ ಸರ್ಕಾರ ನಮಗೆ 53 ಗೋಶಾಲೆಗಳನ್ನ ಮೇಂಟೈನ್ ಮಾಡೋಕ್ಕೆ ಮಾತ್ರ ಇದೆ, ಅದಕ್ಕಿಂತ ಹೆಚ್ಚು ಗೋವುಗಳನ್ನ ನಮಗೆ ಇಲ್ಲಿ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾವು ಈ ಹಸುಗಳನ್ನ ಬೇರೆ ಗೋಶಾಲೆಗೆ ಕಳಿಸಿದ್ದೀರಿ ಅಂತ ಹೇಳಿದ್ರು. ಸೊ ನಮಗೂ ಸ್ವಲ್ಪ ಅದನ್ನು ನೋಡಿ ನಮಗೂ ಸ್ವಲ್ಪ ಬೇಸರ ಆಯಿತು. ಏನಿದೆ ಸಮಸ್ಯೆ, ಏನು ಬೇಕಾಗಿದೆ ಇಲ್ಲಿ, ನಮ್ಮ ಕಡೆಯಿಂದ ಆಗುವಂಥ ನಾವು ಸಹಾಯ ಮಾಡೋಣ ಅನ್ನೋ ಉದ್ದೇಶದಲ್ಲಿ ನಾವು ಬಂದು ನಮ್ಮ ಸಂಘಟನೆ ವತಿಯಿಂದ ಇವ್ರು ಕೇಳಿದಾಗ ಇವ್ರು ಹೇಳಿದ್ರು ನಮಗೆ ಸ್ವಲ್ಪ ಮೇವಿದ್ರೆ ಒಳ್ಳೆ, ಸರ್ಕಾರ ವತಿಯಿಂದ ಎಲ್ಲ ನಮಗೆ ಬರ್ತಾ ಇದೆ, ಆದ್ರೂ ಸ್ವಲ್ಪ ಹಸಿ ಹುಲ್ಲಿದ್ರೆ ಇನ್ನೂ ಒಳ್ಳೇದಾಗ್ತಾಯಿತ್ತು, ಒಣ ಹುಲ್ಲಿದ್ರೂ ಇನ್ನೂ ಒಳ್ಳೇದಾಗತ್ತೆ, ನಮ್ಗೆ ಬೇಕಾದಾಗ ನಾವು ಅದನ್ನು ಹಸುಗಳಿಗೆ ಕೊಡ್ತೀರಿ ಅಂತ ಹೇಳಿದ್ರು. ಸೊ ಅದನ್ನು ಮನಗೊಂಡು ನಮ್ಮ ಸಂಘಟನೆ ಪರವಾಗಿ ನಮ್ಮ ಸಂಘಟಿತರು ಎಲ್ಲರೂ ಸೇರಿಕೊಂಡು ನಾವೆಲ್ಲರೂ ಸ್ವಲ್ಪ ನಮ್ಮ ಮಟ್ಟಿಗೆ ನಾವು ಸ್ವಲ್ಪ ದುಡ್ಡು ಹಾಕ್ಕೊಂಡು ಒಣ ಹುಲ್ಲನ್ನ ಶೇಖರಣೆ ಮಾಡಿ ಇವತ್ತು ಈ ಸರ್ಕಾರಿ ಗೋಶಾಲೆಗೆ ನಾವು ಒಣ ಹುಲ್ಲನ್ನ ಕೊಟ್ಟು ಅವರಿಗೆ ಪ್ರೋತ್ಸಾಹ ಮಾಡಿದ್ದೀರಿ. ನಮ್ಮ ಸಂಘಟನೆ ಕನ್ನಡ ಅಭಿಮಾನಿಗಳ ಬಳಗದ ಪರವಾಗಿ ಇವತ್ತು ನಾವು ಈ ಗೋಶಾಲೆಗೆ ನೀಡಿದ್ದೀರಿ. ಕಾರಣ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು, ಇಲ್ಲ ದಾನಿಗಳಾಗಿರ್ಬೋದು, ಇಲ್ಲ ಬೇರೆ ಯಾರಾದರೂ ಆಗಿರ್ಬೋದು, ಯಾರೇ ಆಗಲಿ ಇಲ್ಲಿ ಸಂಬಂಧಪಟ್ಟಿರೋರು ಈ ಜಮೀನು, ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಜಮೀನೆಲ್ಲ ಇದೆ, ಇದನ್ನು ಬೇಸಾಯ ಅಂದರೆ ವ್ಯವಸಾಯ ಮಾಡೋವಂಥ ಭೂಮಿ ಆ ಥರ ಆಗಿದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಸ್ವಲ್ಪ ಬೆಳೆ ಬೆಳಿಬೋದು, ಹಸುಗಳಿಗೆ ಅದಕ್ಕೆ ಇದಕ್ಕೆ ಏನಕ್ಕಾದರೂ ಅದಕ್ಕೆ ಆಗುತ್ತೆ. ಇಲ್ಲಿ ಇದೆ ಜಮೀನಿದೆ, ಆದರೆ ಅಲ್ಲಿ ಉಪಯೋಗ ಇಲ್ಲ, ಉಪಯೋಗಿಸೋದಕ್ಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ಇದಕ್ಕೆ ಸಂಬಂಧಪಟ್ಟವರು ಅದನ್ನ ಉಪಯೋಗ ಆಗೋ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲೈತೋ ಅವತ್ತು ನಮ್ಮ ಸಂಘದಲ್ಲಿ ಎಲ್ಲ ಸೇರಿಕೊಂಡು ಇದೊಂದು ಸಣ್ಣ ಸಹಾಯ ಮಾಡಿದ್ದೀವಿ. ಒಣ ಹುಲ್ಲು ತೊಗೊಂಬಂದು ಎಲ್ಲ ಹಸುಗಳಿಗೆ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ಜಾಗ ಇದೆ, ತುಂಬ ಜಾಗನೂ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ನಮ್ಮ ಶಾಸಕರಾಗಲಿ, ಇನ್ನೂ ದಾನಿಗಳಾಗಲಿ ಬಂದು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಮತ್ತು ಇನ್ನೂ ಜಾಗ ಇದ್ದರೆ ಇಲ್ಲಿ ಸ್ವಲ್ಪ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ. ಇಲ್ಲಿ ಮೇವು ಬೆಳೆಯೋಕೆ ಆಗ್ತಾಯಿಲ್ಲ, ಎಲ್ಲ ಗುಟ್ಟೆಗಳು ಎಲ್ಲ ಇದೆ, ಇಲ್ಲಿ ಮೇವು ಬೆಳೆಯೋಕೆ ಆಗ್ತಾಯಿಲ್ಲ. ದಯವಿಟ್ಟು ಇದು ಬಂದು ಸ್ವಲ್ಪ ಸಂತಪ್ತವಾಗಿ ಮಾಡಿ ಮೇವು ಬೆಳೆಯೋ ಥರ ಮಾಡಿಕೊಟ್ರೆ ಅವರು ಮೇವು ಬೆಳ್ಕೊಂಡು ಹಸುಗಳಿಗೆ ಹುಲ್ಲಾಕೋಕ್ಕೆ ತುಂಬ ಸಹಾಯ ಆಗುತ್ತೆ. ಶಾಶ್ವತವಾಗಿ ಇದು ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ದಯವಿಟ್ಟು ಬಂದು ವೀಕ್ಷಿಸಿ ಅದನ್ನ ಏನಿದೆಯೋ ಸಮದಟ್ಟ ಮಾಡಿಬಿಟ್ಟು ಇಲ್ಲಿ ಮೇವು ಬೆಳ್ಕೊಳ್ಳೋಷ್ಟು ಮಾತ್ರ ಆದರೂ ಮೇವು ಬೆಳೆಯೋ ಥರ ಮಾಡಿಬಿಟ್ಟು ಹಸುಗಳಿಗೆ ಅದರಿಂದ ಹಾಕಿದ್ರೆ ಅವು ತಿನ್ಕೊಂಡು ಆರಾಮಾಗಿರ್ತವೆ. ಇದು ಕಟಾವ್ ಹೋಗ್ತಾ ಇದೆ, ಕಸ ತಾನೇ ಹೋಗ್ತಾ ಇದೆ ಎಲ್ಲ. ಇವೆಲ್ಲ ಕಸನೇ ಇದೆಲ್ಲ ಮನೆ ಅಪ್ಡೇಟ್ ಬಂತು ನೋಡು, ಅದು ಬೇರೆ ಗೊತ್ತಿರೋ ಇಲ್ಲೇ ನಮಗೆ 50ಕ್ಕೆ ಮೊನ್ನೆ ಬಂದಿದ್ವಿ ನಾವು, ಒಂದು ತಗೊಂಡ ವಿಚಾರಿಸ್ಕೊಂಡು ಹೋದ್ವಿ. ಮೊನ್ನೆ ಬಂದಿದ್ವಿ. ಅದಕ್ಕೆ ಏನು ಅವಶ್ಯಕತೆ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹಸುಗಳು ತಂದು ಬಿಡ್ತಾ ಇರ್ತಾರೆ. ನಮಗೆ ಇಲ್ಲಿ ಜಾಸ್ತಿ ಆದರೆ ಬೆಲೆ ಅದು ಇಲ್ಲಿನ ಕೆಪಾಸಿಟಿ 53 ಅಷ್ಟೇ. ನೀವು ಸ್ವಲ್ಪ ಕೊಡೋಣ ನಾವು ಕೊಡಿ. ನೋಡಿ ನೀವು ಕೊಡಿ ಅಂತ ಬನ್ನಿ, ಯಾಕೆ ಕವರ್ ಮಾಡ್ತಾರೆ. ಹೋಗ್ಬೋದು.
ಕೊಡ್ತೀರಾ ಫ್ಯಾಮ್ಲಿಗೆ ಒಬ್ರಿಗಲ್ಲ ಅವ್ರಿಗಾದ್ರೆ ಇಲ್ಲ ಆಗಲ್ಲ ಗಂಟರ ಮೇಲೆ ಏನು ಕೆಲಸ ಇಲ್ಲ ಅಷ್ಟೇ ಇರ್ಲಿ ಬಿಡಿ ಅಲ್ಲಿ ಅದು ಕೊಡ್ಬೇಕಾ ಸ್ವಲ್ಪ ಹುಲ್ಲು? ಬೇಡ ಆಯ್ತು ಅವರು ಕೆಲಸ ಕರೆಕ್ಟಾಗಿ ಮಾಡ್ಕೊಂಡ್ರೆ ಏನು ಹೋಗ್ತಲ್ಲ ಏನಿಲ್ಲ ಬಡವ್ರಕ ದನ ಕೊಡ್ಬೋದು ಮತ್ತು ಎಲ್ಲರಿಗೂ ಕೊಡೋಂಗಿಲ್ಲ ಅದು ಬಂದ್ಬಿಟ್ಟು ಇದು ಮಾಡಿಸ್ಬೋದು ಬಂಡ್ ಅವ್ರಿಗೇನು ಹೊತ್ತು ಊಟಕ್ಕೂ ಇಲ್ಲ ಅಂತವ್ರು ಕೊಡಬೇಕು ಬೇರೆಯವ್ರಿಗೆಲ್ಲ ಕೊಡೋಂಗಿಲ್ಲ ಆಮೇಲೆ ಡಿ ಡಿ ಅವರೆಲ್ಲ ಬರ್ತಾರೆ ಹೌದಾ ಇದನ್ನ ಹೊಡೋದು ಜೋಳ ಉಂಟದ ಇಲ್ಲೇ ಎಷ್ಟಿದೆ ಇಲ್ಲಿ ಅಟ್ಲೆ ಮುಳುಗ್ತೀನಿ ಅಟ್ಲೆ ಗೋಶಾಲೆ ಕಾಣಿಸ್ಲಿ ಜಾಗ ಕೊಟ್ಟವರು ಆ ಜಾಗ ಈ ಥರ ಇದೆ ನೋಡಿ. ಈ ಭೂಮಿಯಲ್ಲಿ ಬೆಳೆ ಬೆಳೆಯೋಕ್ಕಾಗಲ್ಲ, ಜೋಳ ಚೆಲ್ಲೋದ್ರೂ ಜೋಳ ಬರಲ್ಲ. ಇದ್ರಲ್ಲಿ ಪಾಪ ಬೆಳೆದು ಹಸುಗಳಿಗೆ ಹೆಂಗೆ ಹಾಕೋಕ್ಕಾಗುತ್ತೆ? ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸ್ಥಳ ವೀಕ್ಷಣೆ ಮಾಡಿಬಿಟ್ಟು ಇದೇನಿದೆ ಜಾಗ ಮೇವು ಬಿಡೋಷ್ಟು ಮಾತ್ರ ಮಾಡ್ಕೊಡ್ಬೇಕಂತ ನಮ್ಮ ಸಂಘದ ಕಡೆಯಿಂದ ಎಲ್ಲರೂ ಕೇಳ್ಕೊತಾ ಇದ್ದೀವಿ. ನೀರಿರುತ್ತೆ ಬೆಳೆ ಬೀಜ ಹಾಕಿತ್ತು 21 ಎಕರೆ ಹಾಕ್ಬಿಟ್ರೆ ದಿನ ಎತ್ತಿ